If you are born on 4, 13, 22, 31, then you are governed by planet Rahu and you are ruled by number 4. So ಒಂದೊಂದಾಗಿ ನಿಮ್ಮ ಕ್ವಾಲಿಟೀಸ್ ನಾನು ಹೇಳ್ಕೊಂಡು ಹೋಗ್ತೀನಿ. ಮೊದಲನೇ ಕ್ವಾಲಿಟೀಸ್ ಬಂದು ನೋ ನಾನ್ಸೆನ್ಸ್ ಪರ್ಸನ್. ನೀವು ಯಾವಾಗಲೇ ಆಗಲಿ ನಾನ್ಸೆನ್ಸ್ ಮಾತಾಡಬೇಕು ಅಂತ ಬಯಸಲ್ಲ. ಮತ್ತೆ ನಿಮ್ಮ ಸುತ್ತಮುತ್ತಲಿರುವಂಥವ್ರು ನಾನ್ಸೆನ್ಸ್ ಮಾತಾಡಿದ್ರೆ ನೀವು ಅದನ್ನ ಎಂಟರ್ಟೈನ್ ಮಾಡಲ್ಲ. ಮತ್ತೆ ನೀವು ಲೂಸ್ ಟಾಕ್ಸ್ ಮಾತಾಡಬೇಕು ಅನ್ನೋದು ನೀವು ಇಷ್ಟಪಡಲ್ಲ. ನೀವು ಯಾರ ಬಗ್ಗೆ ಕೂಡ ಲೂಸ್ ಟಾಕ್ಸ್ ಮಾತಾಡಲ್ಲ. ಸೊ ನೀವು ಬಂದು ಕಾನ್ಫಿಡೆಂಟ್ ಪರ್ಸನ್. ನೀವು ಸಾಲಿಡ್ ಆಗಿರ್ತೀರಾ, ಸ್ಟೇಬಲ್ ಆಗಿರ್ತೀರಾ. ನೀವು ಯಾವುದೇ ಜಾಗಕ್ಕೆ ಹೋಗ್ಲಿ, ಯಾವುದೇ ಪ್ಲೇಸ್ ಹೋಗ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ. ಹೊಸ ಜಾಗ ಆಗಿರ್ಬೋದು ಅಥವಾ ಪ್ರತಿನಿತ್ಯ ಹೋಗುವಂತ ಜಾಗ ಆಗಿರ್ಬೋದು, ನೀವು ನಡೆಯುವಂತದಾಗ್ಲಿ ಅಥವಾ ನಿಮ್ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರುತ್ತೆ. ಇಟ್ಸ್ ಡೌನ್ ಅಪ್ರೋಚ್ ಟು ಲೈಫ್ ಅಂಡ್ ವರ್ಕ್. ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀರಾ. ನಿಮ್ಮ ಪರ್ಸನಲ್ ಲೈಫ್ಗೂ ನೀವು ಟೈಮ್ ಕೊಡ್ತೀರಾ, ಹಾಗೆ ನಿಮ್ಮ ಪ್ರೊಫೆಷನಲ್ ಲೈಫ್ ಕೂಡ ಟೈಮ್ ಕೊಡ್ತೀರಾ. ನೀವು ಕೆಲಸ ಎಷ್ಟು ಕರೆಕ್ಟ್ ಆಗಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀರೋ ಅದೇ ತರ ನಿಮ್ಮ ಪರ್ಸನಲ್ ಲೈಫಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿರ್ತೀರಾ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೂ ಕೂಡ ನೀವು ಅಷ್ಟೇ ಇಂಟ್ರೆಸ್ಟ್ ಕೊಡ್ತೀರಾ. ಸ್ಮೂತ್ನೆಸ್ ಇನ್ ರಿಲೇಶನ್ಶಿಪ್. ನಿಮ್ಮ ರಿಲೇಶನ್ಶಿಪ್ ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಆಫೀಸ್ ಕೊಲೀಗ್ ಜೊತೆ ಆಗಿರ್ಬೋದು, ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಯಾರಿಗೂ ಏನೋ ಒಂಚೂರು ತೊಂದರೆ ಆಗದಿರೋ ತರ ನೀವು ನೋಡ್ಕೊಂತೀರಾ. ಯು ಆರ್ ಅ ಪರ್ಸನ್ ಆಫ್ ಪ್ರಾಕ್ಟಿಕಲ್ ಇನ್ ಅಪ್ರೋಚ್. ನೀವು ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ನೀವು ಯಾವುದೇ ಕೆಲಸಕ್ಕಾಗ್ಲಿ ನೀವು ನಿಮ್ಮ ಮೈಂಡ್ ನ ಯೂಸ್ ಮಾಡ್ತೀರಾ ಇನ್ಸ್ಟೆಡ್ ಆಫ್ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಇಂದ ಬರುವಂತ ಡಿಸಿಷನ್ ನೀವು ತಗೊಳಲ್ಲ, ನಿಮ್ಮ ಮೈಂಡ್ ಇಂದ ಬರುವಂತ ಡಿಸಿಷನ್ ನೀವು ತಗೊಂತೀರಾ. ಯು ಆರ್ ಅ ಪರ್ಸನ್ ಆಫ್ ಟ್ರೆಡಿಷನಲ್ ಅಪ್ರೋಚ್. ಯು ಲೈಕ್ ಟ್ರೆಡಿಷನ್. ನಿಮ್ಗೆ ಹಳೆ ಸಂಪ್ರದಾಯ, ಆಚಾರ, ವಿಚಾರ, ಹಬ್ಬ ಇದೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೀವು ತುಂಬಾ ಲಾಯಲ್ ಆಗಿರ್ತೀರಾ. ನಿಮ್ಮ ಫ್ರೆಂಡ್ಸ್ ಹತ್ರ ಆಗ್ಲಿ ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ಕೊಲೀಗ್ ಎಲ್ಲರ ಹತ್ರನೂ ನೀವು ಲಾಯಲ್ ಆಗಿರ್ತೀರಾ. ಮತ್ತೆ ನೀವು ತುಂಬಾ ಆರ್ಗನೈಸ್ಡ್ ಆಗಿರ್ತೀರಾ. ನಿಮ್ಮ ಮನೇಲಾಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಎಲ್ಲ ನೀಟ್ ಆಗಿರ್ಬೇಕು, ಆರ್ಗನೈಸ್ಡ್ ಆಗಿರ್ಬೇಕು ಅಂತ ಬಯಸ್ತೀರಾ. ನೀವು ಯಾವಾಗ್ಲೂ ಪೇಷನ್ಸ್ ಅಲ್ಲಿ ಇರ್ತೀರಾ. ಮತ್ತೆ ಬೇರೆಯವರು ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದು. ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಸಡನ್ ಆಗಿ ಏನಾದ್ರೂ ಆಗೋಗುತ್ತೆ. ಬಿಕಾಸ್ ಯು ಆರ್ ಗೌನ್ ಬೈ ರಾಹು. ಸೊ ಸಡನ್ ಅಂತ ಹೇಳಿದ್ರೆ ಖುಷಿಯಾಗಿರೋದು ಕೂಡ ಸಡನ್ ಆಗಿ ಬರುತ್ತೆ. ಖುಷಿ ವಿಚಾರ ಕೂಡ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಒಂದು ಸಂತೋಷದ ಸುದ್ದಿ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡ್ದಿರಾನೆ ನಿಮ್ಮ ಹತ್ರ ಬಂದು ತಲುಪುತ್ತೆ. ಅದೇ ರೀತಿ ದುಃಖ ಪಡೋಂತ ವಿಷಯ ಕೂಡ ನೀವು ಅನ್ಕೊಂಡು ಕೂಡ ಇರಲ್ಲ ಈ ತರ ಆಗುತ್ತಾ ಅಂತ. ಸಡನ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಲೈಫ್ ಕಮ್ಸ್ ಟು ದೆಮ್ ಅನ್ಪ್ರಿಪೇರ್ಡ್ ಆರ್ ಅನ್ಆನ್ಸರ್ಡ್. ನೀವು ಬೇಸಿಕಲಿ ಹೆಲ್ಪ್ಫುಲ್ ಪೀಪಲ್. ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ ಬಯಸ್ತೀರಾ. ಮತ್ತೆ ನೀವು ಎಲ್ಲರಿಗೂ ಹೆಲ್ಪ್ ಮಾಡಿದ್ರು ಕೂಡ ತುಂಬಾ ಜನ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಸರಿಯಾಗಿ ನಿಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ. ನೀವು ಅನ್ಕೊಂತೀರಾ ನಾನು ಇಷ್ಟೆಲ್ಲ ಮಾಡಿದೀನಿ ಎಲ್ಲರಿಗೂ, ಅದು ಯಾರು ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳಲ್ಲ ಅಂತ. ಅದು ಆಕ್ಚುಲಿ ನಿಜ. ಸೊ ನಿಮ್ಮ ಲೈಫ್ ಅಲ್ಲಿ 4 years ಅಪ್ ಇರುತ್ತೆ ಮತ್ತೆ 4 years ಡೌನ್ ಇರುತ್ತೆ. ಸೊ ಐ ಮೀನ್ ಟು ಸೇ ನಿಮ್ 4 years ತುಂಬಾ ಖುಷಿಯಾಗಿ ತುಂಬಾ ಹ್ಯಾಪಿ ಆಗಿರ್ತೀರಾ. ಮತ್ತೆ ಇನ್ ಮಿಕ್ಕಿರೋ 4 years ಸ್ವಲ್ಪ ಸ್ಟ್ರಗಲ್ ಪಡ್ತಿರ್ತೀರಾ, ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ, ಸ್ಟ್ರೆಸ್ ಆಗಿರ್ತೀರಾ. ಮತ್ತೆ ನೀವು ಬೇರೆಯವ್ರ ಮೇಲೆ ದುಡ್ಡು ತುಂಬಾ ಖರ್ಚು ಮಾಡ್ತೀರಾ. ನಿಮ್ಮ ಮೇಲೆ ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಳಲ್ಲ. ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸರ್ಕಲ್ ಆಗಿರ್ಬೋದು, ಅವ್ರಿಗೆಲ್ಲ ನಿಮ್ ಸಂಬಳ ಎಷ್ಟು ಬರುತ್ತೋ ಅರ್ಧದಷ್ಟು ನೀವು ಅವ್ರ ಮೇಲೆ ಖರ್ಚು ಮಾಡ್ತೀರಾ. ನಿಮ್ಮ ಮೇಲೆ ನೀವು ಅಷ್ಟೊಂದು ಏನು ಖರ್ಚು ಮಾಡ್ಕೊಳಲ್ಲ. ಜಸ್ಟ್ ಯು ವುಡ್ ಲೈಕ್ ಟು ಹ್ಯಾವ್ ಲಂಚ್ ಔಟ್, ಡಿನ್ನರ್ ಔಟ್ ಸೈಡ್, ದಟ್ಸ್ ಇಟ್. ನೀವು ಫ್ಯೂಚರ್ ಭವಿಷ್ಯದ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಲ್ಲ. ನೀವು ಇವತ್ತಿನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ನಾಳೆದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಲ್ಲ. ನಿಮ್ಗೆ ಹೆಲ್ಪ್ ಆಗುವಂತ ಪ್ರೊಫೆಷನಲ್ ಫೀಲ್ಡ್ ಯಾವುದು ಅಂತ ಅಂದ್ರೆ, ಇಫ್ ಯು ಆರ್ ಅ ಇಂಜಿನಿಯರ್ ವಿಲ್ ಗೆಟ್ ಮೋರ್ ಸಕ್ಸಸ್ ಇನ್ ಯೋರ್ ಲೈಫ್. ನೀವು ರೈಟಿಂಗ್ ಜಾಬ್ ತಗೊಬಹುದು, ಪ್ಲಾನಿಂಗ್ ಜಾಬ್ ತಗೊಬಹುದು, ರೈಲ್ವೆ ವರ್ಕ್ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ವರ್ಕ್ ಆಗಿರ್ಬೋದು, ಇದರಲ್ಲೆಲ್ಲ ತುಂಬಾ ಸಕ್ಸಸ್ ಕಾಣ್ತೀರಾ. ಟೆಕ್ನಿಕಲ್ ಜಾಬ್ ಅಂಡ್ ಪ್ರಿಂಟಿಂಗ್ ಯೂನಿಟ್ಸ್. ಸೊ ಇದು ಪ್ರತಿಯೊಂದು ಕೂಡ ನೀವು ಯಾವುದೇ ಆಯ್ಕೆ ಮಾಡಿದ್ರು ನೀವು ತುಂಬಾ ಮುಂದೆ ಬರ್ತೀರಾ. ತುಂಬಾ ಖುಷಿಯಾಗಿ ತುಂಬಾ ಆಕ್ಟಿವ್ ಆಗಿ ನೀವು ಕೆಲಸ ಮಾಡ್ತೀರಾ. ಸೊ ನೆಗೆಟಿವ್ ಕ್ವಾಲಿಟೀಸ್ ಏನು ಅಂತಂದ್ರೆ, ಕನ್ಸರ್ವೇಟಿವ್ ಅಪ್ರೋಚ್. ಬೇರೆಯವ್ರು ಹೇಳಿದ್ದು ನೀವು ಬೇಗ ಕೇಳಲ್ಲ. ಬೇರೆಯವ್ರು ಏನಾದ್ರು ಹೇಳಿದ್ರೆ ನೀವು ಬೇಗ ಅಗ್ರಿ ಆಗಲ್ಲ. ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ, ಆಗಲ್ಲ ಹೀಗೆ ಇದೊಂದ್ಸಲಿ ಟ್ರೈ ಮಾಡು ಅಂದ್ಬಿಟ್ಟು ಆಪೋಸಿಟ್ ಇರೋಂಥ ಪರ್ಸನ್ ಕೂಡ ನಿಮ್ ದಾರಿಲೇ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀರಾ. ನಿಮ್ ಬಗ್ಗೆ ಏನಾದ್ರು ಸ್ಟ್ರೇಂಜ್ ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ, ಯು ಆರ್ ಅ ಮಿಸ್ಟೀರಿಯಸ್ ಪರ್ಸನ್. ಈ ಡೇಟ್ ಅಲ್ಲಿ ಹುಟ್ಟಿರೋರ್ನ ಅವ್ರೇನು ಅಂತ ಗೆಸ್ ಮಾಡಕ್ ಆಗೋದೇ ಇಲ್ಲ. ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅಂತ ಹೇಳಕ್ಕೆ ಆಗಲ್ಲ. ಅವ್ರ ಹತ್ರ ಡ್ಯುಯಲ್ ಪರ್ಸನಾಲಿಟಿ ಇರುತ್ತೆ. ಒಂದು ಮುಂದೆ ಹೇಗಿರ್ತಾರೆ ಅನ್ನೋದು ಒಂದು ಪರ್ಸನಾಲಿಟಿ ಇರುತ್ತೆ. ಹೇಗ್ ಸ್ಮೈಲ್ ಮಾಡ್ತಾರೆ, ಹೇಗ್ ನಗಿತಾರೆ, ಹೇಗ್ ಕೇರ್ ಮಾಡ್ತಾರೆ ಅಂತ. ಆದ್ರೆ ಒಳಗಡೆ ಕೂಡ ಇನ್ನೊಂದು ಪರ್ಸನಾಲಿಟಿ ಇರುತ್ತೆ. ಆ ಪರ್ಸನಾಲಿಟಿ ಅವ್ರು ಯಾರಿಗೂ ಕೂಡ ಅವರು ಅರ್ಥ ಆಗಕ್ಕೆ ಬಿಡಲ್ಲ, ಯಾರಿಗೂ ಗೊತ್ತಾಗಕ್ಕೆ ಅದನ್ನ ಅವ್ರು ಬಿಡೋದೇ ಇಲ್ಲ. ಅದು ಬಂದು ಅವರ ಸೀಕ್ರೆಟ್ ಪರ್ಸನಾಲಿಟಿ. ಅವರು ಜನಗಳ ಕಂಪ್ನಿನ ಬಯಸ್ತಾರೆ, ತುಂಬಾ ಇಷ್ಟಪಡ್ತಾರೆ ಕೂಡ. ದೇ ಆರ್ ನಾಟ್ ವೆರಿ ಎಕ್ಸ್ಪ್ರೆಸಿವ್, ದೇ ಆರ್ ವೆರಿ ಮಿಸ್ಟೀರಿಯಸ್, ದೇ ಆರ್ ವೆರಿ ಮಿಸ್ಟೀರಿಯಸ್ ಇನ್ಸೈಡ್. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರಿಗೆ ಸಕ್ಸಸ್ ಅಷ್ಟು ಜಲ್ದಿ ಸಿಗಲ್ಲ ಕಂಪೇರ್ಡ್ ಟು ನಂಬರ್ 6ಗೆ ಲಕ್ಷ್ಮಿ ಕೃಪೆ ಇರುತ್ತೆ. ಅವ್ರಿಗೆ ಈಸಿಯಾಗಿ ಎಲ್ಲ ಸಿಗುತ್ತೆ, ಅವ್ರ ಪ್ಲೇಟ್ ಅಲ್ಲೇ ಎಲ್ಲ ಇರುತ್ತೆ. ಆದ್ರೆ ನಂಬರ್ 4 ಅವ್ರಿಗೆ ಅಥವಾ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಅಷ್ಟು ಸುಲಭವಾಗಿ ಏನು ಸಿಗಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ, ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ, ಆಗ್ಲೇ ಅವ್ರಿಗೆ ಎಲ್ಲ ಸಿಗೋದು. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಗುಡ್ ಇನ್ ಪ್ಲಾನಿಂಗ್ ಬಟ್ ನಾಟ್ ಗುಡ್ ಇನ್ ಇಂಪ್ಲಿಮೆಂಟಿಂಗ್. ಅವ್ರ ಪ್ಲಾನ್ ಯಾವ ರೀತಿ ಇರುತ್ತೆ ಅಂದ್ರೆ, ಎದುರುಗಡೆ ಅವ್ರು ಕೇಳೋರು ಶಾಕ್ ಆಗೋಗ್ತಾರೆ. ಈ ರೀತಿನೂ ಪ್ಲಾನ್ ಮಾಡ್ಬೋದಾ, ಏನ್ ಅಮೇಜಿಂಗ್ ಆಗಿದೆ
ಪ್ಲಾನ್ ಅಂತ. ಆದ್ರೆ ಅವರು ಆ ಪ್ಲಾನ್ ನ ಇಂಪ್ಲಿಮೆಂಟೇ ಮಾಡಲ್ಲ. ಸೊ ದಟ್ ಈಸ್ ವಾಟ್ ದೇರ್ ಡ್ರಾಬ್ಯಾಕ್ ಇಸ್. ಅವ್ರ ಪ್ಲಾನ್ ಎಲ್ಲ ಅಮೇಸಿಂಗ್ ಆಗಿರುತ್ತೆ, ಬಟ್ ದೇ ಫೇಲ್ ಇನ್ ಇಂಪ್ಲಿಮೆಂಟಿಂಗ್. ಅವ್ರೇನ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ರೆ ಅವರು ಸಕ್ಸಸ್ ಆಗಲ್ಲ, ಶಾರ್ಟ್ ಟರ್ಮ್ ಪ್ಲಾನ್ ಮಾಡಿದ್ರೆ ಅವರು ತುಂಬಾ ಸಕ್ಸಸ್ ಆಗ್ತಾರೆ. ಯಾಕೆಂತಂದ್ರೆ ಲಾಂಗ್ ಟರ್ಮ್ ವರ್ಗೂ ಅವರು ಸ್ಟ್ರೆಚ್ ಮಾಡ್ಕೊಂಡಿರಕ್ಕಾಗಲ್ಲ. ಅವರ ಕಾನ್ಸಂಟ್ರೇಷನ್, ಮೋಟಿವೇಶನ್ ಲಾಂಗ್ ಟರ್ಮ್ ಇರಲ್ಲ. ಅವ್ರೇನ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಲ್ಲಿ ಏನಾದ್ರು ಫೇಲ್ ಆದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ, ಫೇಲ್ ಆದ್ರೆ ಏನಂತೆ ಅಂತ ಯೋಚನೆ ಮಾಡ್ತಾರೆ. ದೇ ಡೋಂಟ್ ಗೆಟ್ ವೆಲ್ ವಿತ್ ಕ್ವಾರಲಿಂಗ್. ಅವರು ಯಾರ ಜೊತೆ ಆದ್ರೂ ಕ್ವಾರಲ್ ಮಾಡಿದ್ರೆ, ಜಗಳ ಮಾಡಿದ್ರೆ ಅವ್ರ ಜೊತೆ ಒಂದಾಗದೇ ಇಲ್ಲ. ಆಪೋಸಿಟ್ ವ್ಯಕ್ತಿ ಸರಿ ಆಯ್ತು, ಏನೋ ಆಗಿದೆ ಬಾ ಇವಾಗ ನಾರ್ಮಲ್ ಆಗಿರೋಣ ಅಂತ ಅಂದ್ರೆ ಅವರು ಅದನ್ನ ಒಪ್ಪದೇ ಇಲ್ಲ. ದೇ ಡೋಂಟ್ ವಾಂಟ್ ಟು ಗೆಟ್ ಜೆಲ್ ಅಪ್ ಆಫ್ಟರ್ ಕ್ವಾರಲಿಂಗ್. ಸೊ ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ದೇ ಆರ್ ಗೌನ್ ಬೈ ಸನ್ ಅಂಡ್ ರಾಹು. ಅವ್ರು ಏನೇನ್ ಪ್ರಿಕಾಷನ್ ತಗೋಬೇಕು, ಯಾವ ಮಂತ್ರ ಹೇಳ್ಬೇಕು, ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು 4 ಆಗಿರ್ಬೋದು, 13 ಆಗಿರ್ಬೋದು, 22 ಅಥವಾ 31 ಆಗಿರ್ಬೋದು. ಅವರು ಗಾಯತ್ರಿ ಮಂತ್ರ ಏನಾದ್ರು ಹೇಳಿದ್ರೆ ಅವ್ರಿಗೆ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ಸಿಗುತ್ತೆ. ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗಿರ್ಬೋದು. ಅವರು ಪ್ರತಿನಿತ್ಯ 1 ಬಾರಿ ಅಥವಾ 3 ಬಾರಿ ಹೇಳಿದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಅವ್ರ ಆಫೀಸಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು, ಯಾವಾಗ ಬೇಕಾದ್ರೂ ಹೇಳ್ಬೋದು. ಸೊ ಅದು ಮಂತ್ರ ಅವ್ರು ಹೇಳಿದಾಗ ಅವ್ರಿಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಮತ್ತೊಂದು ಮಂತ್ರ ಓಂ ರಾಹವ ನಮಃ. ಸೊ ಕೆಲವು ಬಾರಿ ರಾಹು ಕ್ರೇಜಿ ಆಗಿ ಆಡ್ತಾ ಇರುತ್ತೆ, ಕೋಪ ಮಾಡ್ಕೊಂತಿರುತ್ತೆ. ಸೊ ಆಗ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ನೀವು ಈ ಮಂತ್ರ ಹೇಳೋದ್ರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಮರಿದಿರಾ ಇದು 2 ಮಂತ್ರ ಕೂಡ ನೀವು ಹೇಳಿ. ಸೊ 3ನೇದು ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಗಣೇಶನ ಪೂಜೆ ಮಾಡಬೇಕು. ನೀವು ಪ್ರತಿನಿತ್ಯ ಗಣೇಶನ ಪೂಜೆ ಮಾಡೋದ್ರಿಂದ ನಿಮ್ಗೇನು ವಿಘ್ನಗಳು ಬರಲ್ಲ, ನೀವು ಮಾಡೋಂಥ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಸೊ ನಾನು ಈಗ ಸ್ಪೆಸಿಫಿಕ್ ಡೇಟ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು 4ನೇ ತಾರೀಕು ಆಗಿದ್ರೆ, ಯಾವ ಮಂತ್ ಆದ್ರೂ ಆಗಿರ್ಬೋದು, ಜನವರಿಯಿಂದ ಡಿಸೆಂಬರ್ ವರೆಗೂ ಯಾವುದೇ ಮಂತ್ ಆಗಿರ್ಬೋದು, 4 ಏನಾದ್ರು ಆಗಿದ್ರೆ ಯು ಆರ್ ಇನ್ಫ್ಲೂಯೆನ್ಸ್ ಬೈ ರಾಹು. ಸೊ ನಿಮ್ಮ ಲೈಫ್ ಅಲ್ಲಿ 4 ಇಯರ್ಸ್ ಅಪ್ ಆಗಿರುತ್ತೆ, 4 ಇಯರ್ಸ್ ಡೌನ್ ಆಗಿರುತ್ತೆ. ನಿಮ್ಗೆ ಲಿಮಿಟೆಡ್ ಫ್ರೆಂಡ್ ಸರ್ಕಲ್ ಇರ್ತಾರೆ. ನೀವು ಯಾವಾಗ್ಲೂ ಈವನ್ ನಂಬರ್ಸ್ ಇರುವಂತ ಡೇಟ್ ಆಫ್ ಬರ್ತ್ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ. ಆಡ್ ನಂಬರ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಲ್ಲ, ಮತ್ತೆ ನಿಮ್ಮ ಹತ್ರ ಜೆಲ್ಲಪ್ ಆಗಲ್ಲ ಅವರು. ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು 13 ಏನಾದ್ರು ಆಗಿದ್ರೆ, ತುಂಬಾ ಜನ ಹೇಳ್ತಾರೆ 13 ಬಂದು ಅನ್ಲಕ್ಕಿ ನಂಬರ್, ಈ ನಂಬರ್ ಅಲ್ಲಿ ಹುಟ್ಟಿದ್ರೆ ಏನು ಸಕ್ಸಸ್ ಆಗಲ್ಲ ಅಂತ. ಈ ನಂಬರ್ ಬಂದು ಅನ್ಲಕ್ಕಿ ನಂಬರ್ ಅಂತಾರೆ. ಅದೆಲ್ಲ ಬಂದು ಶುದ್ಧ ಸುಳ್ಳು. ನೋಡಿ, 1 ಬಂದು ಸೂರ್ಯ ನಂಬರು, 3 ಬಂದು ಜುಪಿಟರ್ ನಂಬರು. ನಿಮ್ಮ ಡೇಟ್ ಆಫ್ ಬರ್ತ್ಗೆ 2 ಗ್ರಹ ಇಂದ ನಿಮ್ಗೆ ತುಂಬಾ ಪವರ್ ಬರುತ್ತೆ. ಈ 2 ನಂಬರ್ ಕೂಡ ನಿಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ಲಕ್ಕಿ ಅಂತ ಅನ್ಕೊಂಬೇಡಿ. ಯು ಆರ್ ಅ ಪರ್ಸನ್ ಹೂ ಆರ್ ಬ್ಲೆಸ್ಡ್ ವಿತ್ ಸನ್ ಅಂಡ್ ಜುಪಿಟರ್. ಸನ್ ಮತ್ತೆ ಜುಪಿಟರ್ ಅವರ ಕೃಪೆ ಸದಾ ಕಾಲ ನಿಮ್ ಮೇಲಿರುತ್ತೆ. ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು 22 ಆಗಿದ್ರೆ, ಸೊ 22 ಬಂದು ಡಬಲ್ ಮೂನ್. ದೇ ಆರ್ ಗುಡ್ ಎಟ್ ಆರ್ಟ್, ದೇ ಯೂಸ್ ದೇರ್ ಆರ್ಟ್ ಇನ್ಸ್ಟೆಡ್ ಆಫ್ ಮೈಂಡ್. ನೀವು ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ. ನೀವು ಯಾವಾಗ್ಲೂ ಸದಾ ಕಾಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ಇರ್ಬೇಕು ಅಂತ ಬಯಸ್ತೀರಾ. ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇಸ್ ಎವ್ರಿಥಿಂಗ್ ಫಾರ್ ಯು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಪ್ರಪಂಚ ಆಗಿರ್ತಾರೆ. ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು 31 ಆಗಿದ್ರೆ, ಸೇಮ್ ಆಗ್ಲೇ ಹೇಳ್ದಂಗೆ ಯು ಆರ್ ಗವರ್ನ್ ಬೈ ಜುಪಿಟರ್. 3 ಇಸ್ ಜುಪಿಟರ್, 1 ಇಸ್ ಮೂನ್. ನೀವು ತುಂಬಾ ಇಂಟೆಲಿಜೆಂಟ್ ಆಗಿರ್ತೀರಾ, ಮತ್ತೆ ನಿಮ್ಮ ಜನರಲ್ ನಾಲೆಜ್ ತುಂಬಾ ಹೈ ಆಗಿರುತ್ತೆ. ನೀವು ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ, ಮತ್ತೆ ನೀವು ಬೇರೆಯವ್ರ ಬಗ್ಗೆ ನೀವು ಯಾವತ್ತೇ ಆಗ್ಲಿ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಈ ವಿಡಿಯೋ ಬಂದು ತುಂಬಾ ಲೆಂತ್ ಆಯ್ತು ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ನನ್ಗೆ ಗೊತ್ತು ನೀವು ತುಂಬಾ ಜನ ನನಗೆ ಮೆಸೇಜ್ ಕಳಿಸ್ತಿದ್ದೀರಾ ಮಿಕ್ಕಿರೋಂಥ ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳಿ ಅಂತ. ನಂಗೆ ಗೊತ್ತು ಲೇಟ್ ಆಗ್ತಿದೆ ಅಂತ, ಸಾರಿ. ನಾನು ಪ್ರತಿಯೊಂದು ಡೀಟೇಲ್ ಆಗಿ ರಿಸರ್ಚ್ ಮಾಡಿ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಬರ್ತಿದ್ದೀನಿ. ನಾನು ಮಿಸ್ ಮಾಡಿದಿರೋ ಪ್ರತಿಯೊಂದು ಡೇಟ್ ಆಫ್ ಬರ್ತ್ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಮರಿದಿರಾ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇಷ್ಟು ಹೇಳಿರೋದೆಲ್ಲ ನಿಮ್ಗೆ ನಿಜ ಅನಿಸ್ತು, ಸರಿ ಅನಿಸ್ತು ಅಂತ ಅಂದ್ರೆ ಮರಿದಿರಾ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.